ಜನರೇಶಕ ಸುದ್ದಿ ಮನೆಯಿಂದ ನಾಗರಾಜ್ PR. ನೋಡಿ ವೀಕ್ಷಕರೇ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು. ಈ ಚಿಂತಾಮಣಿ ತಾಲೂಕಿನಲ್ಲಿ ನಮ್ಮ ಉಸ್ತುವಾರಿ ಸಚಿವರಾದ MC ಸುಧಾಕರ್ ಅವರ ತಂದೆಯವರು ಆಗಿರ್ತಕ್ಕಂತಹ ಚೌಡಾರೆಡ್ಡಿಯವರ 88ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಬೃಹತ್ತಾಗಿ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ. ಆದರೆ ಆ ಒಂದು ಹುಟ್ಟುಹಬ್ಬವನ್ನು ನಾಡಿಗೆ ಸಮರ್ಪಣೆ ಮಾಡಬೇಕು, ಯಾವುದಾದ್ರೂ ಒಂದು ಒಳ್ಳೆಯ ಸಮಾಜಮುಖಿಯಾಗಿ ಕಾರ್ಯೋನ್ಮುಖವಾಗಬೇಕು ಅಂತ ಆ ಒಂದು ಕುಟುಂಬ ಒಂದು ನಿರ್ಣಯವನ್ನು ತೆಗೆದುಕೊಂಡು ಇವತ್ತು ಬೃಹತ್ ರಕ್ತದಾನ ಶಿಬಿರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ತಾವು ನೋಡಬಹುದು, ಇವತ್ತು ಬೃಹತ್ ರಕ್ತದಾನ ಶಿಬಿರವನ್ನು ಮಾಡ್ತಾಯಿದ್ದಾರೆ. ಎಲ್ಲರೂ ಮಾಡ್ತಾರೆ ರಕ್ತದಾನ ಶಿಬಿರ, ಯಾರು ಹುಟ್ಟುಹಬ್ಬ ಆದ್ರೂ ಮಾಡ್ತಾರೆ, ಇನ್ನು ಕೆಲವರು ಸಮಾಜಮುಖಿಯಾಗಿ ಮಾಡ್ತಾರೆ. ಆದರೆ ಅದಲ್ಲ, ಇಲ್ಲಿ ಸ್ವಾರಸ್ಯವಾದ ಕಥನೆ ಏನು ಅಂತಂದರೆ, ಇಲ್ಲಿ ಅವರ ಹುಟ್ಟುಹಬ್ಬವನ್ನು ಒಂದು ಇಂಡಿಯಾ ರೆಕಾರ್ಡ್ಸ್ ಆಫ್ ಬುಕ್ ಆಫ್ ಇಂಡಿಯಾ ಅಂತಂದ್ಬಿಟ್ಟು ಒಂದು ಸಂಸ್ಥೆ ಇದೆ. ಆ ಒಂದು ಸಂಸ್ಥೆ ಒಂದು ರೆಕಾರ್ಡ್ ಮಾಡಿದೆ. 2962 ಯೂನಿಟನ್ನು 12 ಗಂಟೆಗಳಲ್ಲಿ ತೆಗೆದುಕೊಂಡು ರಕ್ತ ಸಂಗ್ರಹಣೆ ಮಾಡಿ ಹೆಸರು ಪಡೆದು ಈ ಒಂದು ಇಂಡಿಯಾ ಬುಕ್ ಆಫ್ ಅಂತಂದ್ಬಿಟ್ಟು ಒಂದು ಸಂಸ್ಥೆ ಒಂದು ಮಾಡಿದೆ. ಅದನ್ನು ಇವರು ಮುರಿಬೇಕು ಅಂತಂದ್ಬಿಟ್ಟು 3000 ಯೂನಿಟ್ಸ್ ಮೇಲೆ ನಾವು ಸಮಾಜಕ್ಕೆ ಕೊಡಬೇಕು ಅಂತಂದ್ಬಿಟ್ಟು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸಮಾಜಮುಖಿಯಾಗಿ ಹಮ್ಮಿಕೊಂಡಿದ್ದಾರೆ. ಇದ್ರ ಬಗ್ಗೆ ತಾವು ನೋಡ್ಬೋದು ವೀಕ್ಷಕರೇ. ನೋಡಿ, ಇವತ್ತು ಇವರ ಕಟೌಟ್ ಬೃಹತ್ತಾಕಾರವಾದಂತಹ ಕಟೌಟ್ಗಳು ಹಾಕಿದ್ದಾರೆ. ಜನಸಾಮಾನ್ಯರಿಗೆ ಒಳ್ಳೆಯ ಅರಿವು ಮೂಡಿಸಿ ಈ ಒಂದು ರಕ್ತದಾನ ಶಿಬಿರವನ್ನು ಏನಾದರೂ ಮಾಡಿ ಸಕ್ಸಸ್ ಆಗಬೇಕು ಅಂತ ಅವರು ಸುಮಾರು ಪ್ರಯತ್ನವನ್ನೇ ಮಾಡಿದ್ದಾರೆ. ಕಟೌಟ್ಗಳು ನೋಡ್ಬೋದು ತಾವು. ಮತ್ತು ಈ ನಮ್ಮ ಚೌಡಾರೆಡ್ಡಿಯವರು ನಮ್ಮ ನಾಡಿಗೆ, ನಮ್ಮ ಈ ಜಿಲ್ಲೆಗೆ ಮತ್ತು ನಮ್ಮ ಈ ಚಿಂತಾಮಣಿ ಕ್ಷೇತ್ರಕ್ಕೆ ಸುಮಾರು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಆ ಕೊಡುಗೆಗಳನ್ನ ತಾವು ಗಮನ ಹರಿಸ್ಬೋದು. ಮುಂದಿನ ಚಿತ್ರಾವಳಿಗಳಲ್ಲಿ ನಿಮಗೆ ತಿಳಿಸ್ತೀವಿ ನಾವು. ಈಗ ನೋಡಿ, ಕಿಶೋರ್ ವಿದ್ಯಾಭವನ ಅಂತ ಈ ಒಂದು ವಿದ್ಯಾಭವನದಲ್ಲಿ ಈ ಒಂದು ಶಿಬಿರವನ್ನು ಏರ್ಪಡಿಸಿ ಈ ಒಂದು ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದಾರೆ. ಈ ಒಂದು ಕಟೌಟನ್ನು ತಾವು ನೋಡ್ಬೋದು ವೀಕ್ಷಕರೇ. ಇವರು ನಮ್ಮ ಮಾಜಿ ಗೃಹ ಮಂತ್ರಿಗಳಾಗಿದ್ದರು. ಈ ನಾಡಿಗೆ ಸುಮಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಸುಧಾಕರ್ ರೆಡ್ಡಿಯವರು ಕೂಡ ಈ ಒಂದು ಕ್ಷೇತ್ರಕ್ಕೆ ಒಳ್ಳೆಯ ಹೆಸರನ್ನು ತಗೊಂಬರ್ತಾಯಿದ್ದಾರೆ. ನೋಡಿ, 3000 ಯೂನಿಟ್ ರಕ್ತ ಸಂಗ್ರಹ ಪಡೀಬೇಕು ಅಂತಂದ್ಬಿಟ್ಟು ಇವರು ಈ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಬರೀಬೇಕು ಅಂತ ಈ ಒಂದು ಇದರಿಂದ ಅವನು ಪಣ ತೊಟ್ಟಿದ್ದಾರೆ. ರಕ್ತದಾನ ಶಿಬಿರಕ್ಕೆ ಹೋಗೋಣ. ಈಗ ತಾವು ನೋಡಬಹುದು. ನೋಡಿ, ಇಲ್ಲಿ ಒಂದು ಬೃಹತ್ ಆಕಾರದ ಒಂದು ಕಟೌಟ್ಗಳನ್ನ ತಾವು ವೀಕ್ಷಿಸ್ಬೋದು. ನೋಡಿ, ನಮ್ಮ ಆಂಜನೇಯ ರೆಡ್ಡಿಯವರು ಇದ್ದಾರೆ. ಇವರು 88ನೇ ವರ್ಷದ ಹುಟ್ಟುಹಬ್ಬ ನಮ್ಮ ಚೌಡಾರೆಡ್ಡಿಯವ್ರದ್ದು 88ನೇ ವರ್ಷದ ಹುಟ್ಟುಹಬ್ಬವನ್ನು ಸುಮಾರು ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ. ನೋಡಿ, ಬೃಹತ್ ಆಕಾರದ ಕಟೌಟ್ಗಳು. ನೋಡಿ, ತಂಡೋಪತಂಡವಾಗಿ ರಕ್ತದಾನಿಗಳು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಗೃಹ ಮಂತ್ರಿಗಳಾದ ಚೌಡಾರೆಡ್ಡಿ ಅವರಿಗೆ ಶುಭಾಶಯಗಳನ್ನು ಕೂಡ ಕೋರ್ತಾ ಇದ್ದಾರೆ. ತಾವು ನೋಡಬಹುದು ವೀಕ್ಷಕರೇ, ನೂರಾರು ಜನ, ಸಾವಿರಾರು ಜನ ಈ ಒಂದು ಇದರಲ್ಲಿ ಪಾಲ್ಗೊಂಡಿದ್ದಾರೆ.
ಸರ್ ನಾನು ಮಾಡಿ ನೋಡಿ MC ಆಂಜನೇಯ ರೆಡ್ಡಿಯವ್ರನ್ನು ಕೂಡ ಇವ್ರು ನೆನೆಸ್ಕೊಂಡು ಅವರ 90 ವರ್ಷಗಳ ಸುದೀರ್ಘ ರಾಜಕೀಯ ಪ್ರಯಾಣ ಅಂತಂದ್ಬಿಟ್ಟು ನಮ್ಮ ಚೌಡರೆಡ್ಡಿ ಅವರು ಒಂದು ಬ್ಯಾನರನ್ನು ಹಾಕಿದ್ದಾರೆ. 12 ಗಂಟೆಗಳಲ್ಲಿ 3000ಕ್ಕೂ ಹೆಚ್ಚು ಯೂನಿಟ್ಟು ತಗೋಬೇಕು ಅಂತ ಅವರೊಂದು ಬ್ಯಾನರಲ್ಲಿ ತಿಳಿಸಿರ್ತಾರೆ. ನೋಡಿ ತಾವು ನೋಡ್ಬೋದು ವೀಕ್ಷಕರೇ, ಸುಮಾರು ಜನ ಬರ್ತಾಯಿದ್ದಾರೆ. ನೂರಾರು ಜನ ಈ ಒಂದು ಕುರ್ಚಿಗಳಲ್ಲಿ ಕುಳಿತು ಸಾವಧಾನದಿಂದ ಕ್ಯೂನಲ್ಲಿ ಕುಂತಿದ್ದಾರೆ. ರಕ್ತದಾನವನ್ನು ಮಾಡೋಕ್ಕೆ ನೋಡಿ ಎಷ್ಟು ಜನ ಕುಂತಿದ್ದಾರೆ ಅಂತಂದ್ಬಿಟ್ಟು ನಾವು ನೋಡ್ಬೋದು ವೀಕ್ಷಕರೇ. ನೋಡಿ ಇಲ್ಲಿ ಎನ್ರೋಲ್ಮೆಂಟ್ ಮಾಡ್ತಾರೆ ಅವರು. ಈ ಒಂದು ನೋಂದಣಿ ಕಾರ್ಯ ಆರಂಭಿಸಿದ್ದಾರೆ. ಈ ನೋಂದಣಿ ಕಾರ್ಯಕ್ರಮದಲ್ಲಿ ಇಲ್ಲಿ ನೋಂದಾವಣಿ ಮಾಡಿಕೊಂಡು ಬ್ಲಡ್ಡನ್ನು ಮುಂದಿನ ಒಂದು ಇದಕ್ಕೆ ಕಳಿಸ್ತಾರೆ. ಇಲ್ಲಿ ನೋಡಿ ಎಲ್ಲ ನೋಂದಾವಣೆ ಮಾಡ್ತಾಯಿದ್ದಾರೆ. ನೋಂದಾವಣೆ ಸ್ಥಳ, ಇದಕ್ಕೆ ಸಪ್ರೇಟ್ ಕೌಂಟ್ರುಗಳನ್ನ ಮಾಡಿದ್ದಾರೆ. ಈ ಕೌಂಟ್ರುಗಳಲ್ಲಿ ನೋಂದಾವಣೆ ಮಾಡ್ಕೋಬೇಕು. ಫಸ್ಟು ನೋಂದಾವಣೆ ಮಾಡಿಕೊಂಡಾದಮೇಲೆ ಮುಂದೆ ಇಲ್ಲಿ ಟೆಸ್ಟ್ ಮಾಡ್ತಾರೆ. ಇಲ್ಲಿ BP ಟೆಸ್ಟ್ ಮಾಡ್ತಾರೆ, ಮತ್ತು ಶುಗರ್ ಟೆಸ್ಟ್ ಮಾಡ್ತಾರೆ. ಎಲ್ಲರಿಗೂ ವೈದ್ಯಕೀಯ ತಪಾಸಣೆಯನ್ನು ಮಾಡಿ ಮೇಡಮ್ BP ಮಾತ್ರ ಮಾಡ್ತೀರಾ, ಶುಗರು ಮಾಡ್ತೀರಾ ಟೆಸ್ಟು? ಹಾಂ, BP ಚೆಕ್ ಮಾಡ್ತಾ ಇದ್ದೀವಿ, ಮತ್ತು ಅಲ್ಲಿ ಬ್ಲಡ್ ಚೆಕಪ್ ಮಾಡ್ತಾರೆ, ಅಲ್ಲಿ ಶುಗರ್ ಚೆಕಪ್ ಮಾಡ್ತಾರೆ, ಮತ್ತು ಮೆಡಿಕಲ್ ಆಫೀಸರ್ಸ್ ಫಾರ್ಮ್ ಫಿಲ್ ಮಾಡಿ. ಥ್ಯಾಂಕ್ ಯು. ನೋಡಿ ಸುಮಾರು ಕೌಂಟ್ರುಗಳನ್ನ ಮಾಡಿದ್ದಾರೆ. ಎಲ್ಲ BP ಚೆಕ್ ಮಾಡ್ತಾರೆ. ಸುಮಾರು ಜನಕ್ಕೆ BP ಚೆಕ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಕೌಂಟ್ರುಗಳಲ್ಲಿ ಶುಗರ್ ಟೆಸ್ಟ್ ಮಾಡ್ತಾರೆ. 140 ಒಳಗಡೆ ಇರಬೇಕು. 140 ರೋಲ್ ಇದೆ. ಒಂದು 10 ನಿಮಿಷ ಏನು ಸರ್, ಪೇಷಂಟ್ ಯಾವ ರೀತಿ ಬರ್ತಾ ಇದ್ದಾರೆ ಸರ್? ಸರ್ ಪೇಷಂಟ್ಸ್ ತುಂಬ ಬರ್ತಾರೆ. ಈಗ ನೀವೇನು BP ಮಾಡ್ತೀರಾ, ಚೆಕ್ ಶುಗರ್ ಎಲ್ಲ ಚೆಕ್ ಮಾಡಿ BP ಕಳಿಸ್ಕೊಡ್ತೀವಿ. HB ಎಲ್ಲ ಚೆಕಪ್ ಮಾಡ್ತೀವಿ. ಹೌದಾ? ಅಕಸ್ಮಾತ್ BP ಜಾಸ್ತಿ ಇದ್ದರೆ ಇಲ್ಲೇ ಏನಾದ್ರು ಕಂಟ್ರೋಲ್ ಮಾಡಿ ಹಾಫ್ ಆನ್ ಅವರ್ ಕೂರಿಸ್ಬಿಟ್ಟು ಮತ್ತೆ ಚೆಕ್ ಮಾಡ್ತೀವಿ. ಹಂಗೂ ಜಾಸ್ತಿ ಬರ್ತಿದ್ರೆ ಅಂಥವ್ರಿಗೆ ಟ್ಯಾಬ್ಲೆಟ್ ಕೊಟ್ಟು ಅಂತೇಳಿ ಆ ಥರ ಇಲ್ಲೇ ಟ್ಯಾಬ್ಲೆಟ್ ಕೊಟ್ಟು ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಅದು ಏನಾದರೂ BP ಸರೋದ್ರೆ ಏನಾದರೂ ತೊಗೊತೀರಾ? ಮೆಡಿಕೇಷನಲ್ಲಿ ಇರೋರಿಗೆ ಚೆಕ್ ಮಾಡ್ತೀವಿ. ನಾರ್ಮಲ್ ಆಗಿದ್ದರೆ ಕೊಡ್ತಿದ್ವಿ. ನಾರ್ಮಲ್ ಏನಿಲ್ಲ ಅಂದರೆ ನೀವೆಲ್ಲ ಯಾವ ಡಾಕ್ಟರ್ಸ್? ನಾವೆಲ್ಲ CHOs ಇಲ್ಲಿ ರೂರಲಲ್ಲಿ ವರ್ಕ್ ಮಾಡೋರು. ಹೌದು, ಓಕೆ, ಥ್ಯಾಂಕ್ ಯು. ನೋಡಿ ಯಾವ ರೀತಿ ಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ತುಂಬ ಸಂತೋಷ ಆಗುತ್ತೆ. ಇಂಥ ಒಂದು ಶಿಬಿರವನ್ನು ನೋಡಬೇಕಾದ್ರೆ ನಮಗೆ ಖುಷಿ ಆಗುತ್ತೆ. ನೋಡಿ ವೀಕ್ಷಕರೇ, ಸುಮಾರು ಜನಕ್ಕೆ ಸ್ವಲ್ಪ ಬರ್ತಾ ಇದ್ದಾರೆ.
ಇದು ಮೋಸ್ಟ್ಲಿ ಬಿ ಪಿನೇ ಇಲ್ಲಿ. ಬಿ ಪಿ ಆದಮೇಲೆ ನೆಕ್ಸ್ಟು ಇಲ್ಲಿ ಶುಗರ್, ಬ್ಲಡ್ ಟೆಸ್ಟ್ ಅಂತೆ. ಬ್ಲಡ್ ಟೆಸ್ಟ್ ತಪಾಸಣೆ ಅಂತ ಹಾಕಿದ್ದಾರೆ ನೋಡಿ ವೀಕ್ಷಕರೇ. ನೋಡಿ ಎಷ್ಟು ಜನ ಕ್ಯೂನಲ್ಲಿ ನಿಂತ್ಕೊಂಡು ಸಂತೋಷವಾಗಿ ರಕ್ತವನ್ನು ದಾನ ಮಾಡ್ತಾಯಿದ್ದಾರೆ. ಟಿಫನ್ ಆಯ್ತಲ್ಲ, ಊಟ ತಿಂಡಿ ಎಲ್ಲ ಆಯ್ತು. ಸರ್ ಇದೇನು ಶುಗರ್ ಟೆಸ್ಟ್ ಮಾಡ್ತಾ ಇದ್ದೀರಾ? ಹಿಮೋಗ್ಲೋಬಿನ್ನ ರಕ್ತ ಪರೀಕ್ಷೆ ನೋಡಿ. ಹೆಲ್ತ್ ಎಲ್ಲ ಓಕೆ ಆದಮೇಲೆ ಮಾತ್ರ ರಕ್ತ ತಗೊಂತಾರೆ, ಇಲ್ಲ ಅಂದರೆ ಇಲ್ಲ. ನೋಡಿ ಶಿಬಿರದಲ್ಲಿ ಸುಮಾರು ಜನ. ಹಿಂಗೆ ಬಾಣ ಈ ಕಡೆ ಸರ್ ಎಷ್ಟು తక్కువ చేసుకోండి తీసుకోండి సార్. బ్లడ్ గ్రూప్ ఏ పాజిటివ్ రక్తం ఎంత తెలిసిన 20 ఉంది ಕೊಟ್ಟಿದ್ದೀವಿ ಗ್ಯಾಪ್ ಎಲ್ಲ. ಬರೀ ಬ್ಲಡ್ ಟೆಸ್ಟ್ ಮಾತ್ರನಾ ಸರ್? ಶುಗರ್ ಮಾಡ್ತೀರಾ? ಇಲ್ಲ ಸರ್, ಬರೀ ಹಿಮೋಗ್ಲೋಬಿನ್ನು. ಶುಗರ್ ಟೆಸ್ಟ್ ಮಾಡಲ್ವಾ? ಶುಗರ್ ಆ ಕಡೆ ಎಷ್ಟು ಜನ ಬಂದಿದ್ದಾರೆ ಸರ್? ಸರ್ ಡಿಸ್ಟಿಕ್ಕಿಂದ ಬಂದಿದ್ದಾರೆ, ಎಲ್ಲ ಡಿಸ್ಟಿಕ್ಕಿಂದನೂ ಬಂದಿದ್ದಾರೆ. ಅಲ್ಲ, ಸುಮಾರು ಎಷ್ಟು ಜನ ಬಂದಿರ್ಬೋದು? ನಾವು ದಾನಿಗಳು ದಾನಿಗಳು ಈಗ 1000 ಕ್ರಾಸ್ ಆಗಿದೆ ಸರ್. 1000 ಕ್ರಾಸ್. 1000 ಕ್ರಾಸ್ ಆಗಿದೆ. ಸಮಾಜಮುಖಿಯಾಗಿ ಸಮಾಜಕ್ಕೆ ಈ ರೀತಿ ಸೇವೆ ಸಲ್ಲಿಸೋದು ತುಂಬ ಕಮ್ಮಿ. ಆದರೆ ಇಂಥ ಒಂದು ಸೇವೆ ನಿಜವಾಗ್ಲೂ ಶ್ಲಾಘನೀಯ ಅನಿಸುತ್ತೆ. ನೋಡಿ ಯಾವ ರೀತಿ ತುಂಬಿ ತುಳುಕ್ತಾ ಇದ್ದಾರೆ ಜನ ರಕ್ತದಾನಕ್ಕೆ. ಇನ್ನು ರಕ್ತದಾನ ಇಲ್ಲಿ ಟೆಸ್ಟ್ ಮಾಡಿ ಕಳಿಸೋದು. ಆ ಒಂದು ರಕ್ತದಾನ ಅಂದರೆ ರಕ್ತವನ್ನು ತೆಗೆದುಕೊತಾರಲ್ಲ, ಆ ಒಂದು ಶಿಬಿರಕ್ಕೆ ಹೋಗೋಣ ವೀಕ್ಷಕರೇ. ನೋಡಿ ತಂಡೋಪತಂಡವಾಗಿ ದಾನಿಗಳು, ರಕ್ತದಾನಿಗಳು ಬರ್ತಾ ಇದ್ದಾರೆ, ತಾವು ನೋಡ್ಬೋದು ವೀಕ್ಷಕರೇ. ನೋಡಿ ಇದು ರಕ್ತದಾನದ ಶಿಬಿರ. ಈ ಶಿಬಿರಕ್ಕೆ ನಾವು ಒಳಗಡೆ ಹೋಗೋಣ, ಯಾವ ರೀತಿ ಇದೆ ಅಂತ ನಾವು ನೋಡೋಣ ವೀಕ್ಷಕರೇ. భోజనం తినే వస్తారా? భోజనం తినే రాకుండా పోయి పడతాయి ఇక్కడ. ఎట్లా సార్ అంటారు? ఇదే చూడు ప్రమాణ పత్రం. ఓహో ನೋಡಿ ಪಾಪ ಇವರು ರಕ್ತದಾನಿಗಳು. ಇವರಿಗೆ ಒಂದು ಪ್ರಮಾಣ ಪತ್ರ ಕೂಡ ನೋಡಿ, ಪ್ರಮಾಣ ಪತ್ರ ನೀಡಿದ್ದಾರೆ.
ಮಂಜುನಾಥ್ ರೆಡ್ಡಿ PN ಮತ್ತು ನಮ್ಮ ಸುರೇಂದ್ರ ಅಂತ ಅಂದ್ಬಿಟ್ಟು ಇವರಿದ್ದಾರೆ. ಇವ್ರನ್ನೇ ಕೇಳೋಣ. ಸರ್ ನಮಸ್ಕಾರ ಸರ್. ನಮಸ್ತೆ. ನೀವು ಚೇಳೂರು ತಾಲೂಕವರು, ಆದ್ರೂ ಚಿಂತಾಮಣಿ ತಾಲೂಕಲ್ಲಿ ಒಂದು ಶಿಬಿರ ಏರ್ಪಡಿಸಿದ್ದಾರೆ ಅಂತಂದರೆ ತುಂಬ ಖುಷಿಯಿಂದ ಬಂದಿದ್ದೀರಾ. ಏನು ಸರ್ ಇದರ ಅರ್ಥ? ಇವತ್ತು ಏನಿಲ್ಲ, ಮೊನ್ನೆ ಚೌಡರೆಡ್ಡಿ ಅಣ್ಣನವರ ಹುಟ್ಟುಹಬ್ಬದ ಹೇಳಿ ಸರ್. ಶ್ರೀಮಾನ್ ಚೌಡರೆಡ್ಡಿ ಅಣ್ಣನವರ 88ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ದಿನ ನಾವು ಚೇಳೂರು ತಾಲೂಕಿನಿಂದ ಸುಮಾರು ಜನ ಮುಖಂಡರು, ಕಾಂಗ್ರೆಸ್ ಮುಖಂಡರು ಬಂದು ಇಲ್ಲಿ ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿದ್ದೇವೆ. ಈ ದಿನ ವಿಶೇಷವೇನೆಂದರೆ ಈ ಚಿಂತಾಮಣಿ ಕ್ಷೇತ್ರಕ್ಕೂ ನಮಗೂ ತುಂಬ ಒಡನಾಟ ಇದೆ. ಮಾನ್ಯ ಚೌಡರೆಡ್ಡಿ ಸಾಹೇಬರು ಅವರ ಅಂದಿನ ರಾಜಕೀಯ ಕಾಲದಿಂದಲೂ ನಾವು ಅವರ ಅನುಯಾಯಿಗಳಾಗಿ ಮತ್ತು ಮೊನ್ನೆ MC ಸುಧಾಕರ್ ಅವರ ಅನುಯಾಯಿಗಳಾಗಿ ತುಂಬ ಅವ್ರಿಗೂ ನಮಗೂ ಒಡನಾಟ ಇತ್ತು. ಅದಕ್ಕೋಸ್ಕರ ಇವತ್ತು ನಾವೆಲ್ಲ ಬಂದು ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿದ್ದೇವೆ. ಈಗ ನಮ್ಮ ಸುಧಾಕರ್ ರೆಡ್ಡಿ ಅವರಿಗೆ ಮತ್ತು ನಮ್ಮ ಚೌಡರೆಡ್ಡಿ ಅವರ ಕುಟುಂಬಕ್ಕೆ ಚಿಂತಾಮಣಿ ಕ್ಷೇತ್ರ ಹೆಂಗೋ ಚೇಳೂರು ಮತದಾರ ಅಲ್ಲದೇ ಇದ್ರೂ ಅದೇ ರೀತಿ ಒಂದು ಏನು ಆತ್ಮವಿಶ್ವಾಸ, ಅವಿನಾಭಾವ ಸಂಬಂಧ, ಪ್ರೀತಿ ವಿಶ್ವಾಸ ಹಂಗೆ ಇಟ್ಕೊಂಡಿದ್ದಾರೆ. ಅದಕ್ಕೆ ನೀವು ಬಂದಿದ್ದೀರಾ ಅಂತ ಸರ್. ನೀವೇ ಮಂಜುನಾಥ್ ರೆಡ್ಡಿ ಅವರು? ನಮ್ಮ ಹೆಸರು ಮಂಜುನಾಥ್ ರೆಡ್ಡಿ ಅಂತ ಮಾಸನಪಲ್ಲಿ. ಸುಮಾರು 9 ದಶಕಗಳ ಕಾಲದಿಂದ ಶ್ರೀಮಾನ್ ಆಂಜನೇಯ ರೆಡ್ಡಿ ಅವರ ಕಾಲದಿಂದ ಚೌಡರೆಡ್ಡಿ ಮಾಜಿ ಗೃಹ ಸಚಿವರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು 88ನೇ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ. ಅದರಂತೆ ಕೂಡ ನಾವು ಚೇಳೂರು ತಾಲೂಕಿನಿಂದ ಸುಮಾರು ಎಷ್ಟು ಜನ ಬಂದಿದ್ದೀರಾ ನೀವು ಕಾರ್ಯಕ್ರಮ? ಸುಮಾರು ಅಭಿಮಾನಿಗಳು 100ರಿಂದ 150 ಅಭಿಮಾನಿಗಳ ಮೇಲೆ ಬಂದಿದ್ದಾರೆ. ಎಲ್ಲರೂ ಕೂಡ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ. ನಾವು ಈಗ ತಾನೇ ರಕ್ತದಾನ ಮಾಡಿ ಇಲ್ಲಿ ಆಚೆ ಬಂದಿದ್ದೀವಿ. ಈ ಒಂದು ಶಿಬಿರ ಯಶಸ್ವಿಯಾಗಲೆಂದು ತಮ್ಮ ಮುಖಾಂತರವಾಗಿ ಹಾರೈಸೋಕ್ಕೆ ಬಯಸ್ತೇನೆ. ಓಕೆ, ತುಂಬ ಥ್ಯಾಂಕ್ ಯು ಸರ್. ನೀವು ಹೊಸದೂರದಿಂದ ಬಂದಿದ್ದೀರಿ ಅಂದರೆ ಇದು ಗ್ಯಾರಂಟಿ ಬುಕ್ ಆಫ್ ರೆಕಾರ್ಡ್ಸು ಏನು ಮುರಿತಾರೆ, 3000 ರೀಚ್ ಆಗ್ತಾರೆ ಅಂತ ನನ್ನ ಅನಿಸಿಕೆ. ನೋಡೋಣ, ಸಾಯಂಕಾಲ 8 ಗಂಟೆ, ರಾತ್ರಿ 8 ಗಂಟೆವರೆಗೂ ನೋಡೋಣ. ಅಷ್ಟರೊಳಗಡೆ ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ. ನೋಡೋಣ ಸರ್. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಮೊಬೈಲ್ ಟೆಸ್ಟಿಂಗ್ ವ್ಯಾನ್ ಬೇರೆ ಬಂದಿದೆ, ಆಂಬ್ಯುಲೆನ್ಸು. ಇದರಲ್ಲಿ ವಿಶೇಷವಾಗಿ ಯಾವುದಾದ್ರೂ ಟೆಸ್ಟಿಂಗ್ಗಳಿರ್ಬೋದು ಅಂತ ಕಾಣಿಸುತ್ತೆ. ನೋಡಿ, NCC ಕೇಡವರು ಭದ್ರತೆಗೆ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಪೊಲೀಸ್ ಸಿಬ್ಬಂದಿಯವರು ನಿಯೋಜಿಸಲಾಗಿದೆ. ಪೊಲೀಸ್ ಸಿಬ್ಬಂದಿಯವರು ಕೂಡ ಒಳ್ಳೆ ಕ್ಯೂನಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಮೇಡಮ್ ಅವರೇ ಏನನ್ನಿಸುತ್ತೆ ನಿಮಗೆ ಶಿಬಿರ? ಏನನ್ನಿಸುತ್ತೆ ಶಿಬಿರ? ಬೆಳಗ್ಗಿಂದ ಎಷ್ಟು ಜನ ಬಂದಿದ್ರು? ಸುಮಾರು ಒಂದು 2,000 ಜನ ಬಂದಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ನಿಮಗೇನು ತೊಂದರೆ ಏನಿಲ್ಲ? ರಶ್ ಇಲ್ಲ? ರಶ್ ಬೆಳಗ್ಗೆ ತುಂಬ ಇತ್ತು ರಶ್. ಓಕೆ, ಥ್ಯಾಂಕ್ ಯು. ನೋಡಿ ಎಷ್ಟು ಟೇಬಲ್ ಇದ್ದಾರೆ, ಎಷ್ಟು ವಾಲಂಟಿಯರ್ಸ್ ಇದ್ದಾರೆ. ಈ ಒಂದು ಏನು ದಾನ ಪತ್ರಗಳನ್ನ, ಪ್ರಮಾಣ ಪತ್ರಗಳನ್ನ ವಿತರಿಸೋಕ್ಕೆ ತಾವು ನೋಡ್ಬೋದು ವೀಕ್ಷಕರೇ. ಇನ್ನೂ ಒಂದು ಟೇಬಲ್ ಇದೆ, ಆ ಟೇಬಲ್ ಕಡೆನೇ ಹೋಗೋಣ. ಆ ಟೇಬಲಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೋಡ್ಬೋದು. ಇಲ್ಲೂ ಅಷ್ಟೇ ಸುಮಾರು ಜನ ವಾಲಂಟಿಯರ್ಸ್ ಇದ್ದಾರೆ. ಮೇಡಮ್ ಅವರೇ, ಎಷ್ಟು ಜನಕ್ಕೆ ನೀವು ಈ ಒಂದು ಪ್ರಮಾಣ ಪತ್ರ ವಿತರಣೆ ಮಾಡಿದ್ದೀರಾ ಇವತ್ತು? ಅಂದಾಜು ಅಲ್ಲಲ್ಲ, ನಿಮ್ಮದು ಮಾತ್ರ ಹೇಳಿ. ಅವ್ರ 336 ಕೊಟ್ಟಿದ್ದೀರಾ? ಓಕೆ. ಏನನ್ಸುತ್ತೆ ನಿಮಗೆ ಈ ಶಿಬಿರ? ಎಲ್ಲರೂ ಖುಷಿಯಾಗಿ ಮಾಡ್ತಾ ಇದ್ದೀವಿ. ನಮಗೂ ಈ ಅವಕಾಶ ಸಿಕ್ಕಿದ್ದಕ್ಕೆ ತುಂಬ ಖುಷಿ, ಹ್ಯಾಪಿಯಾಗಿ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೀವೆಲ್ಲ ಏನು ಟೀಚರ್ಸಾ ಇಲ್ಲ ಏನು ಸ್ಟಾಫ್? ಕಿಶೋರ್ ವಿದ್ಯಾಭವನ ಸ್ಟಾಫ್. ವೆರಿ ಗುಡ್. ದಯಾನಂದ ಸಾಗರ್ ಅಂತ. A-native ನೋಡಿ. ಏನನ್ಸುತ್ತೆ ಸರ್ ಇವತ್ತು ನಿಮಗೆ?
ತುಂಬ ಖುಷಿ ಆಗ್ತಾ ಇದೆಯಾ? ತುಂಬ ಖುಷಿ ಆಗ್ತಾ ಇದೆ. ಅದು ಒಂದು ಒಳ್ಳೆಯ ಕಾರ್ಯಕ್ರಮ. ನಮ್ಮ ಚೌಡರೆಡ್ಡಿ ಸಾಹೇಬರ ಜನ್ಮದಿನಾಚರಣೆ ಪ್ರಯುಕ್ತ ರಕ್ತದಾನ ಶಿಬಿರ ಮಾಡಿರೋದು ತುಂಬ ಒಳ್ಳೆಯದು. ಈ ರಕ್ತದಾನ ಮಾಡ್ತಾ ಇರೋದು ಬೇರೆಯವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಅನುಕೂಲ ಆಗೋದು. ಈಗ ಸಮಾಜಮುಖಿಯಾಗಿ ಯಾರು ಕೆಲಸಗಳು ಮಾಡಲ್ಲ. ಆ ಒಂದು ಈ ಒಂದು ವಿದ್ಯಮಾನಗಳಲ್ಲಿ ಇವರು ಈ ರೀತಿ ಮಾಡ್ತಾ ಇರೋದು ತುಂಬ ಶೋಚನೀಯ ಸಂಗತಿ ಅಲ್ವಾ? ಹೌದೌದು, ತುಂಬ ಈ ಸಂತೋಷ. ಥರ ಇನ್ನೂ ಒಂದು ಇದೇ ರೀತಿ ಇನ್ನು ಮುಂದಕ್ಕೆ ಆಗಲಿ. ಕೈ ಜೋಡಿಸ್ತೀರಾ? ಮುಂದಕ್ಕೂ ಕೈ ಜೋಡಿಸ್ತೀರಾ? ದಾನ ಆಗಲಿ, ಅಂಗಾಂಗ ದಾನಗಳಾಗಲಿ, ಎಲ್ಲ ದಾನಗಳು ಸಾರ್ವಕಾಲಿಕ ದಾಖಲೆ ಸರ್ ಇದು. ಅದೇ ಅದೇ ಅದೇ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾವ ಊರವ್ರು ಸರ್ ತಾವು? ತಾವು ಚಿಂತಾಮಣಿ ಅವರು. ಚಿಂತಾಮಣಿಯವರೇನಾ? ಚಿಂತಾಮಣಿ ಅವರು. ತಾವು ಸರ್? ಚಿಂತಾಮಣಿ ಸರ್. ಓಕೆ. ಇಬ್ಬರು ನಾವು ಬಾಲ ಸ್ನೇಹಿತರು. 85ರಲ್ಲಿ ನಾವು ಚಿಂತಾಮಣಿಗೆ ಬಂದ್ವಿ. ಹಾಂ ಹಾಂ. ಮೊದಲೂರು? ನಮ್ಮ ನೇಟಿವ್ ಬಂದು ವರ್ತೂರು. ಇಲ್ಲಿ ಬೆಂಗಳೂರು ವರ್ತೂರು ನೇಟಿವ್. ನಾವು ಇಲ್ಲಿಗೆ ಬಂದು 85ರಲ್ಲಿ ನಾವು ಬಂದಿದ್ದೀವಿ. ಅವಾಗಿಂದ ನಮ್ಮ ಚೌಡರೆಡ್ಡಿ ಸಾಹೇಬ್ರು ಅಂದರೆ ನಮಗೆ ತುಂಬ ಅಭಿಮಾನ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸುಮಾರು ಈಗ ಊಟಕ್ಕೆ ಹೋಗಿದ್ದಾರೆ ಅಂತ ಕಾಣಿಸುತ್ತೆ. ಏನನ್ಸುತ್ತೆ ನಿಮಗೆ? ರಕ್ತದಾನ ಮಾಡ್ತಾ ಇದ್ದೀರಾ? ಇದು ಫಸ್ಟ್ ಟೈಮಾ? ವೆರಿ ಗುಡ್. ನಿಮ್ಗೇನನ್ಸುತ್ತೆ? ಫಸ್ಟ್ ಟೈಮಾ ನೀವು? ಏನನ್ಸುತ್ತೆ? ಬ್ಲಡ್ ಕೊಡ್ಬೇಕನ್ಸುತ್ತೆ, ಕೊಡ್ತಾ ಇದ್ದೀನಿ ಅಷ್ಟೇ. ಒಳ್ಳೆ ಕೆಲಸ ಮಾಡ್ಬೇಕಂತ ಮಾಡಲ್ಲ. ಅದೇ ಖುಷಿ ಆಗ್ತಾ ಇದೆ. ಖುಷಿ ಆಗ್ತದೆ, ಹಾಂ, ಸಂತೋಷ. ಆರಾಮಾಗಿದೆ. ಅದೇನು ಪ್ರಾಬ್ಲಮ್. ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರೆಸ್ ಮಾಡಿ ನೋಡಿ, ಇದು ರೆಸ್ಟ್ ತಗೋಬೋದು. ಊಟಕ್ಕೆ ಊಟ ಮಾಡಿ ಗ್ರೌಂಡ್ ಬಂದ್ಬಿಟ್ಟು ಹೋಗಿ ಅಂತ ಹೇಳಲ್ಲ. ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ ಅಂತಂದರೆ. ಸರ್, ಒಂದು ರೋಲ್ಗೆ ಎಷ್ಟು ಜನ ಸರ್? ನಮಸ್ಕಾರ. ಈ ಒಂದು ರೋಲ್ಗೆ ಎಷ್ಟು ಜನ ಒಂದು ಸರಿ ಕೂತ್ಕೋಬೋದು ಟೆಸ್ಟ್ಗೆ? ಇದು ಬ್ಲಡ್ ಕೊಡ್ತಾರಲ್ಲ, ಆಲ್ಮೋಸ್ಟ್ ಆ ಒಂದು ಇದಕ್ಕೆ 20 ಇದೆಯಾ? 20 ಆ ಸೈಡ್ 20. 50 ಮೆಂಬರ್ಸ್ ಈ ಲೈನ್ ಒಂದು. ನಿಮ್ಮದೆಲ್ಲ ಆಯಿತಾ ಸರ್? ಆಯ್ತು. ಏನನ್ಸುತ್ತೆ ಸರ್ ನಿಮಗೆ? ಸರ್ ಏನು ಆರಾಮಾಗಿದೆ. ಆರಾಮಾಗಿದ್ದೀರಾ? ನಮಗೂ ಒಂಥರ ಖುಷಿ ಆಗ್ತಾ ಇದೆ. ಖುಷಿ ಆಗ್ತದೆ. ಇನ್ನೊಂದು ಅವರು ಒಳ್ಳೆ ಸೇವೆ ಸಲ್ಲಿಸಿದ್ದಾರೆ ನಮ್ಮ ಖಂಡಿತ, ಅದು ಮಾತ್ರ ಖಂಡಿತ. ಅದು ನಾವು ಋಣ ತೀರಿಸೋ ಅಂತ ಋಣ ತೀರಿಸಿ ಇವತ್ತು ತಮಗಿದೆ. ಜನಸಂಖ್ಯೆ ಜಾಸ್ತಿ ಬಾರಿ ಬರ್ತಾ ಇದ್ದಾರೆ. ಹೌದು ಹೌದು ಹೌದು. ಇನ್ಮೇಲೆ ಜಾಸ್ತಿ ಆಗ್ತಾರೆ. ಬರ್ತಾ ಇದ್ದಾರೆ. ಯಾಕೆ ಗೊತ್ತಾ? ಹಳ್ಳಿಗಳ ಕಡೆಯಿಂದ ಬರಬೇಕಾದ್ರೆ ಇವಾಗಲೂ ಬರ್ತಾ ಇದ್ದಾರೆ, ಇನ್ನೂ ಬರ್ತಾನೆ ಇದ್ದಾರೆ, ಕೊಡ್ತಾರೆ. ಸರ್, ನಿಮ್ಗೇನು ಅನಿಸುತ್ತೆ? ಚೆನ್ನಾಗಿದೆ. ಆಯ್ತಾ ನಿಮ್ಮದು? ಇನ್ನೂ ಇಲ್ಲ. ಕುಂತಿದ್ದೀರಾ ಕೊಡೋಕ್ಕೆ ಕ್ಯೂನಲ್ಲಿ? ಏನನ್ಸುತ್ತೆ ಸರ್ ನಿಮಗೆ? ಏಮನಿಪಿಸ್ತಂತೆ ಅಂತ. ತೆಲುಗಾ? ಕನ್ನಡನಾ? ಮಾತಾಡಿ ಮತ್ತೆ. ಹೇಳಿ ಸರ್, ನೀವು ಹೇಳಿ ಸರ್. ನನಗೇನು ಇಷ್ಟ ಇಲ್ಲ, ಚೆನ್ನಾಗಿದೆ. ಅಲ್ಲ, ಖುಷಿ ಆಗ್ತಾ ಇದೆಯಾ? ಪರವಾಗಿಲ್ಲ. ಏನು ಬಲವಂತ ಏನಿಲ್ವಲ್ಲ? ಏನು ಬಲವಂತ? ಖುಷಿಯಿಂದ ನೀವು ವಾಲಂಟಿಯರ್ ಕೊಡ್ತಾ ಇದ್ದೀರಾ. ನೋಡಿ ವೀಕ್ಷಕರೇ, ಎಷ್ಟು ಜನಕ್ಕೆ ಎಷ್ಟು ಖುಷಿಯಿಂದ ರಕ್ತದಾನಕ್ಕೆ ಬರ್ತಾ ಇದ್ದಾರೆ ಅಂದರೆ ನಮಗೂ ವೀಡಿಯೋ ಮಾಡೋಕ್ಕೆ, ಪತ್ರಕರ್ತರಿಗೂ ನಮಗೂ ಒಂಥರ ಖುಷಿ ಆಗುತ್ತೆ ನೋಡಿ. ನಿಮ್ದಾಯ್ತಾ ಸರ್? ನೋಡಿ ಎಷ್ಟು ಜನ ಎಷ್ಟು ಇದಾಗಿ ಮಾಡ್ತಾ ಇದ್ದಾರೆ ಅಂದರೆ. ಎಷ್ಟು ಜನ ಕೂತ್ಕೊಂಡಿದ್ದಾರೆ ಅಂದರೆ ನಾವು ನೋಡ್ಬೋದು. ಇಲ್ಲಿ ರೆಸ್ಟ್ ತಗೊತಾರೆ. ಬೆಡ್ಡುಗಳು, ರೆಸ್ಟ್ ಬೆಡ್ಡುಗಳು.
ನೋಡಿ, ಇದು ಬರೀ ಒಂದು ಲೈನು. ಈಗ ಇನ್ನೊಂದು ಲೈನ್ಗೆ ಹೋಗೋಣ. ಇದೇ ರೀತಿ ನೋಡಿ ಎಲ್ಲರೂ ರೆಸ್ಟ್ ತಗೊತಾ ಇದ್ದಾರೆ. ಎಲ್ಲ ರೆಸ್ಟ್ ತಗೊತಾ ಇದ್ದಾರೆ. ಇದು ಹೆಣ್ಣು ಮಕ್ಕಳು ಕೂಡ ಬರ್ತಾ ಇದ್ದಾರೆ. ಸರ್ ಅವ್ರದ್ದು ಇದಾಯ್ತಾ, ಬ್ಲಡ್ ಆಯಿತಾ? ನೋಡಿ ಹೆಣ್ಣು ಮಕ್ಕಳು ಕೂಡ ಎಷ್ಟು ಜೋಪಾನವಾಗಿ ನೀಟಾಗಿ ಬಟ್ಟೆ ಹಾಯಿಸಿ ಎಷ್ಟು ನೀಟಾಗಿ ಮಾಡ್ತಾ ಇದ್ದಾರಂತೆ ತಾವು ನೋಡ್ಬೋದು. ಮೇಡಮ್ ಆಯಿತಾ? ಆಯಿತಾ? ತುಂಬ ಖುಷಿ ಆಗ್ತಾ ಇದೆಯಾ? ಫಸ್ಟ್ ಟೈಮ್ ಕೊಡ್ತಾ ಇರೋದು? ಫಸ್ಟ್ ಟೈಮ್ ನೋಡಿ, ಇಷ್ಟು ವರ್ಷದ ಕೊಟ್ಟಿಲ್ಲ, ಇವತ್ತು ಕೊಟ್ಟಿದ್ದೀರಾ ನೀವು ಹುಟ್ಟುಹಬ್ಬಕ್ಕೆ. ಓಕೆ, ಏನಾದ್ರು ಹೇಳ್ತೀರಾ? ಏನಿಲ್ಲ ಅಷ್ಟೇ. ನೋಡಿ ಸುಮಾರು ಜನ ಒಂದು ಪೆಂಡಾಲ್ ಒಳಗಡೆ, ಒಂದು ವೇದಿಕೆಯಲ್ಲಿ ಪೆಂಡಾಲ್ ಒಳಗಡೆ ಎಷ್ಟು ಜನ ಇಡಿಸ್ತಾರೆ ಅಂತಂತ ನೋಡೋಣ. ಅಷ್ಟು ಜನಕ್ಕೂ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ವ್ಯವಸ್ಥೆ ಅಂತೂ ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ ಬ್ಲಡ್ ಎಲ್ಲ ತೊಗೊತಾ ಇದ್ದಾರೆ. ಈಗ ಊಟ ಟೈಮೇ, ಈ ಊಟದ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಜನ ಊಟ ಮಾಡ್ಕೊಂಡು ಬಂದು ಕೊಡೋಣ ಅಂತಂದ್ಬಿಟ್ಟು ಹೊರಟಿದ್ದಾರೆ. ಅದಕ್ಕೆ ಸ್ವಲ್ಪ ಬೆಡ್ಗಳು ಖಾಲಿ ಇದೆ. अड़ी महीने हुए तो नहीं डालता, नहीं होता, नहीं होता देना भी ನೋಡಿ, ರಕ್ತದಾನ ಶಿಬಿರ ಮುಗಿಸ್ಕೊಂಡು ಬರ್ತಾರೆ. ರಕ್ತದಾನ ಶಿಬಿರ ಮುಗಿಸ್ಕೊಂಡು ಬಂದ ಮೇಲೆ ಈ ಒಂದು ಏನೇನು ಕೊಡ್ತಾರೆ ಅಂದರೆ, ಒಂದು ದಾನಿಗೆ ಒಂದು ಬಾಳೆಹಣ್ಣು, ಒಂದು ಜ್ಯೂಸು ಕೊಡಬಹುದು. ಇವ್ರನ್ನೇ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಪೇಷಂಟ್ಗೆ ಬ್ಲಡ್ ತೊಗೊಂಡಾದ್ಮೇಲೆ ನೀವು ಏನು ಕೊಡ್ತಾ ಇದ್ದೀರಾ? ಸರ್. ಪೇಷಂಟ್ ಬ್ಲಡ್ ಕೊಟ್ಟಾದ್ಮೇಲೆ ಗ್ಲೂಕೋಸ್ ಲೆವೆಲ್ ನೋಡಿ ಫ್ರೂಟ್ ಜ್ಯೂಸ್ ಕೊಡ್ತಾ ಇದ್ದೀರಿ, ಬನಾನಾ ಕೊಡ್ತಾ ಇದ್ದೀರಿ, ಮತ್ತೆ ಬಿಸ್ಕೆಟ್ ಕೊಡ್ತಾ ಇದ್ದೀರಿ, ಮತ್ತೆ ಊಟ ಎಲ್ಲ ಅರೇಂಜ್ ಮಾಡಿಸಿದ್ದೀರಿ ಎಲ್ಲ ಒಳಗಡೆ. ಓಕೆ, ದಯವಿಟ್ಟು ಎಲ್ಲರನ್ನು ಯಾರು ಓಕೆ ಕೊಟ್ಟಿದ್ದಾರೆ ಎಲ್ಲ ದಯವಿಟ್ಟು ಹೋಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ. ತಾವು ಈ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾಗಿದ್ದೀರಾ. ತುಂಬ ಸಂತೋಷ ಆಗುತ್ತೆ. ಈ ನೀವು ಬಂದ ಮೇಲೆ ರಿಸಲ್ಟ್ಸ್ ಕೂಡ ತುಂಬ ಹೈಕ್ ಆಗಿದೆ. ಹೌದು. ಆದರೆ ಈ ಒಂದು ಏನು ರಕ್ತದಾನ, ಬೃಹತ್ ರಕ್ತದಾನ ಶಿಬಿರ ಇದೆಯಲ್ಲ, ಇದು ಯಾವ ರೀತಿ ನೀವು ಹಮ್ಮಿಕೊಂಡಿದ್ದೀರಾ? ದಯವಿಟ್ಟು ನಮ್ಮ ಸಮಾಜಕ್ಕೆ ತಿಳಿಸಿ. ಒಂದು ಒಳ್ಳೆಯ ದೃಷ್ಟಿಯಿಂದ ಇದ್ದುಕೊಂಡು ಸಮಾಜಕ್ಕೆ ಸೇವೆ ಆಗಲಿಕ್ಕೋಸ್ಕರವಾಗಿ ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಬಹಳ ಸುಸೂತ್ರವಾಗಿ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಸಾರ್ವಜನಿಕರು ಸಹಕಾರವನ್ನು ಕೊಟ್ಟಿದ್ದಾರೆ, ವಾಲಂಟ್ರಿಯಾಗಿ ಬರ್ತಾ ಇದ್ದಾರೆ. ಇಡೀ ಸಂಸ್ಥೆ ಚಿಂತಾಮಣಿ ತಾಲೂಕಿನ ಜನರ ಸಹಕರಿಸಿದ್ದಾರೆ, ಅಧಿಕಾರಿಗಳು ಬಂದಿದ್ದಾರೆ. ಭಾಳ ಚೆನ್ನಾಗಿ ನಡೀತಾ ಇದೆ. ಅಲ್ಲ, ಎಷ್ಟು ಜನ ಬಂದಿರ್ಬೋದು ರಕ್ತದಾನಿಗಳು? ನನಗೆ ತಿಳಿದ ಮಟ್ಟಿಗೆ 2 ಗಂಟೆ ಅಷ್ಟೊತ್ತಿಗೆ 2005 ಜನ
ಯೂನಿಟ್ ಕಲೆಕ್ಟ್ ಮಾಡಿದ್ದಾರೆ ಆಲ್ರೆಡಿ. ಬ್ಲಡ್ ಡೊನೇಷನ್ ಕೊಟ್ಟಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಇನ್ನು ಮುಂದೆ ನಮಗೆ ರಾತ್ರಿ 8 ಗಂಟೆವರೆಗೂ ಇದೇ ಕಾರ್ಯಕ್ರಮ ನಡೀತಾ ಇದೆ. ನಾವು ಅದನ್ನು ರಿಕಾರ್ಡ್ ಬ್ರೇಕ್ ಮಾಡಬಹುದು ಅಂತ ಖಂಡಿತ ಮಾಡ್ತೀವಿ ಅಂತ ನಮ್ಮ ಆಸೆ ಇದೆ. ಮಾಡ್ತೀರಾ ಅಂತ ನಾನು ಅನಿಸ್ತೀನಿ. ದೇವರ ಶಕ್ತಿ ಕೊಳ್ಳಿ ನಿಮಗೆ. ಹಾಂ, ಯಾಕೆ ಗೊತ್ತಾ, ಇವರು ಕ್ಷೇತ್ರಕ್ಕೆ ಒಳ್ಳೆಯ ಸೇವೆ ಸುಮಾರು ವರ್ಷಗಳಿಂದ ಇವ್ರ ಕುಟುಂಬ ಒಳ್ಳೆಯ ಸೇವೆ ಸಲ್ಲಿಸಿದೆ ಕ್ಷೇತ್ರಕ್ಕೆ. ಆ ಒಂದು ಇದರಿಂದ ಖಂಡಿತ ಒಳ್ಳೆಯದಾಗಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಆಶಿಸ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಏನಾರು ಹೇಳ್ತೀರಾ ಮೇಡಮ್? ಏನಾರು ಹೇಳ್ತೀರಾ? ಈಗ ಊಟದ ಪೆಂಡಲ್ಗೆ ಬರೋಣ ವೀಕ್ಷಕರೇ. ಯಾವ ರೀತಿ ಜನಸಾಮಾನ್ಯರು ತುಂಬಿ ತುಳುಕ್ತಾ ಇದ್ದಾರೆ ಅಂತ ತಾವು ನೋಡ್ಬೋದು. ನೋಡಿ, ಸುಮಾರು ಜನ ಇದ್ದಾರೆ. 10,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಶಾಸಕರು, ನಮ್ಮ ಸಚಿವರು, ಮಾಜಿ ಸಚಿವರು ಹಾಗೂ ಹಾಲಿ ಸಚಿವರು ಎಲ್ಲರದು ಆಗಿದೆ. ನೋಡಿ, ಸುಮಾರು ಜನ ಊಟ ಮಾಡ್ತಾಯಿದ್ದಾರೆ. ನೋಡಿ ಯಾವ ರೀತಿ ಇದೆ ಅಂತಂದರೆ ಸಿಹಿ ಲಾಡು, ನೋಡಿ ಲಾಡು ಮತ್ತು ಒಬ್ಬಟ್ಟು. ಇದೇನಪ್ಪ, ಏನು ಬೇಳೆ ಒಬ್ಬಟ್ಟ, ಏನು ಕಾಯಿ ಒಬ್ಬಟ್ಟ? ಬೇಳೆ ಒಬ್ಬಟ್ಟು. ಬೇಳೆ ಒಬ್ಬಟ್ಟ. ಎಷ್ಟು ಜನಕ್ಕೆ ಮಾಡಿದ್ದೀರಾ? 8 ವರ್ಷ. 8 ವರ್ಷ. ನೋಡಿ, ಎಲ್ಲ ಇಲ್ಲೇ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ. ಹೆಸರುಬೇಳೆ, ಉಪ್ಪಿನಕಾಯಿ, ಪೂರಿ. ಏನು ಪಾಯಸ ಇದು? ಏನು ಪಾಯಸಪ್ಪ? ಪಾಯಸ ಆಗುತ್ತಾ? ಹಾಂ, ಏನು ಪಾಯಸ? ಸಬ್ಬಕ್ಕಿ. ಸೇರಿದೆ. ಏನದು, ಬೋಂಡನಾ ಪಕೋಡನಪ್ಪ? ಪಕೋಡ. ನೋಡಿ, ಪಲಾವ್ ಇದೆ, ಮೊಸರನ್ನ ಇದೆ, ರಸಮ್ಮು, ಸಾಗು, ನೋಡಿ ವಾಟರ್ ಬಾಟ್ಲು. ಸುಮಾರು ಸಾಲುಗಳಿದೆ. ನಮ್ಗೆ ಹೇಳ್ಬೇಕು ಅನ್ಸುತ್ತೆ ತಿಂಡಿ. ಹೆಂಗಿದೆ ಸರ್ ಊಟ? ಚೆನ್ನಾಗಿದೆಯಾ? ಪರವಾಗಿಲ್ಲ. ಯಾವ ಊರು ನಿಮ್ಮದು? ಹೌದು. ಹೆಂಗಿದೆ ಸರ್ ಊಟ? ಫಸ್ಟ್ ಕ್ಲಾಸ್ ಇದೆ. ಫಸ್ಟ್ ಕ್ಲಾಸ್ ಆಗಿದೆ. ಚೆನ್ನಾಗಿದೆ. ಹೈಜಿನಿಕ್ ಆಗಿದೆ. ಹಾಂ.
ನೋಡಿ ಯಾವ ರೀತಿ ಇದೆ ಅಂತಂದ್ಬಿಟ್ಟು ಅಡುಗೆ ಪಾಕಶಾಲೆನ ತೋರಿಸ್ತಾ ಇದ್ದೀವಿ. ಬಿಸಿ ಬಿಸಿ ಪೂರಿ, ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿದ್ದಾರೆ. ಇಲ್ಲಿ ಒಬ್ಬಟ್ಟು ಮಾಡಿದ್ದಾರೆ. ಎಷ್ಟು ಜನ ಕಡೆಗೆ ಇದು ಮಾಡಿದ್ದೀರಿ ಸರ್? ಎಷ್ಟು ಜನ ಕಡೆಗೆ? ಯಾರು ಕಾಂಟ್ರಾಕ್ಟರು? 8,000 ಸರ್. 8,000ನ? 10,000 ಅಂತಾರೆ. 10,000 ಮತ್ತು 8,000 ಅಂತೀರಿ ನೀವು. ನೋಡಿ ವೀಕ್ಷಕರೇ, ಅವರ ಅಭಿಮಾನಿಗಳ ಜೊತೆ, ಅವರ ಕಾರ್ಯಕರ್ತರ ಜೊತೆನೇ ಕೂತ್ಕೊಂಡು ಅವರು ಊಟ ಮಾಡ್ತಾಯಿದ್ದಾರೆ. ನಮ್ಮ ಚೌಡರೆಡ್ಡಿ ಮಾಜಿ ಶಾಸಕರು, ಮಾಜಿ ಗೃಹ ಸಚಿವರು ನಡೆದ ಚೌಡರೆಡ್ಡಿ ಅವರು ಅವರ ಶ್ರೀಮತಿಯೊಂದಿಗೆ ಊಟ ಮಾಡ್ತಾ ಇರುವಂಥ ಚಿತ್ರಣವನ್ನು ತಾವು ನೋಡಬಹುದು ವೀಕ್ಷಕರೇ. ಕ್ಷೇತ್ರಕ್ಕೆ ಒಳ್ಳೆಯ ಸಾಧನೆ ಮಾಡಿದ್ದಾರೆ. ನೋಡಿ, ಒಳ್ಳೆಯ ಮಕ್ಕಳನ್ನ ಪಡೆದಿದ್ದಾರೆ. ಇವತ್ತು ಯಾವ ರೀತಿ ಇರ್ತಾರಂತೆ ತಾವೇ ನೋಡ್ಬೋದು. 88 ವಯಸ್ಸಿದ್ರೂ ಮಕ್ಕಳು ಒಂದು ಒಳ್ಳೆಯ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಸಂತೋಷ ಪಡ್ತಾರೆ ಅಂದರೆ ಇದೊಂದು ಮಾದರಿಯ ಹುಟ್ಟುಹಬ್ಬ ಅಂತಲೇ ಹೇಳ್ಬೋದು. ಇಂಥ ಒಂದು ಹುಟ್ಟುಹಬ್ಬ ನೋಡಿ, ಮಗ ಬಾಲಾಜಿ ರೆಡ್ಡಿ ಅವರು ಕೂಡ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಬಾಲಾಜಿ ರೆಡ್ಡಿ ಅವರು ಕೂತ್ಕೊಂಡು ಜೊತೆಯಲ್ಲಿ ಊಟ ಮಾಡ್ತಾಯಿದ್ದಾರೆ. ಕೋಟಿಗಳಿದ್ದರೂ ಫಾರಿನ್ಗಳಲ್ಲಿರ್ತಾರೆ, ಸಾವಿರಾರು ಕೋಟಿ ಒಡೆಯರಿರ್ತಾರೆ. ಆದರೆ ಅವ್ರ ತಂದೆ ತಾಯಿ ಸತ್ರು ನೋಡೋಕ್ಕೆ ಬರೋಲ್ಲ. ಅಂಥ ಒಂದು ಸನ್ನಿವೇಶ ತಾವು ವಾಟ್ಸಪ್ಗಳಲ್ಲಿ ಹರಿದಾಡಿರ್ಬೋದು, ಇಷ್ಟರಲ್ಲಿ ನೋಡಿದರೆ ಕಳೆದ ವಾರ. ಆದರೆ ಇಂಥ ಒಂದು ಮಕ್ಕಳನ್ನ ಪಡೆದಿರೋದಕ್ಕೆ ನಿಜವಾಗ್ಲೂ ಅವರು ಧನ್ಯರು ಅಂತಲೇ ಹೇಳ್ಬೋದು ನಾವು. ಅಂಥ ಒಂದು ಮಕ್ಕಳನ್ನ 88 ವರ್ಷ ವಯಸ್ಸಾದ್ರೂ 88ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡು ಇಂಥ ಒಂದು ಸಾಮಾನ್ಯರ ನಡುವೆ ಊಟ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಮೆಚ್ಚಬೇಕಾಗುತ್ತೆ. ನೋಡಿ, ಈಗ ಲಾಡು ತುಂಬ ಚೆನ್ನಾಗಿದೆ, ಒಬ್ಬಟ್ಟು ಚೆನ್ನಾಗಿದೆ ಅಂತ ಚಪ್ಪರಿಸ್ಕೊಂಡು ಊಟ ಮಾಡ್ತಾರೆ. ಆದರೆ ಈ ಕ್ಯಾಟ್ರಿಂಗ್ ಯಾರಪ್ಪ ಇಷ್ಟೊಂದು 10,000 ಜನಕ್ಕೆ ಊಟ ಮಾಡಿಸೋರು ಯಾರು, ಮಾಡಿಸಿದವರು ಯಾರು ಅಂತ ಜನಗಳಿಗೆ ಒಂಥರ ಕನ್ಫ್ಯೂಸ್ ಆಗುತ್ತೆ. ಸರ್, ತಮ್ಮ ಹೆಸರು? ಸರ್, ಕುಮಾರ್ ಅಂತ. ನೀವೇನಾ ಕ್ಯಾಟ್ರಿಂಗು? ಹೌದು. ಹಾಂ. ಯಾವ ರೀತಿ ಮಾಡಿದ್ದೀರಾ? ಎಷ್ಟು ಜನಕ್ಕೆ ಅರೇಂಜ್ ಮಾಡಿದ್ದೀರಾ? ನಾವೊಂದು ಬೆಳಗ್ಗೆ ಟಿಫನ್ ಒಂದು 3,000 ಜನಕ್ಕೆ, ಈಗ ಮಧ್ಯಾಹ್ನದ ಊಟ ಒಂದು 8,000 ಜನಕ್ಕೆ, ಸಂಜೆ ಒಂದು 4ರಿಂದ 6 ಗಂಟೆ 8 ಗಂಟೆವರೆಗೂ ಒಂದು 2,500 ಜನಕ್ಕೆ ತಿಂಡಿ ವ್ಯವಸ್ಥೆ ಮಾಡಿದ್ವಿ. ಹಾಂ ಹಾಂ ಹಾಂ. ಏನನ್ಸುತ್ತೆ ನಿಮಗೆ? ನಮಗೆ ಜನ ನೋಡಿ ಖುಷಿ ಆಗುತ್ತೆ. ಇಷ್ಟೊಂದು ದೊಡ್ಡ ಕ್ಯಾಂಪ್ ಇಂಡಿಯಾದಲ್ಲಿ ಎಲ್ಲೂ ಆಗಿಲ್ವಲ್ಲ, ಇಷ್ಟೊಂದು ಜನ ಬ್ಲಡ್ ಕೊಡೋರು ಅಂತಂದ್ರೆ ಇದು ಅದು ನಿಮಗೆ ಸಿಕ್ಕಿದೆಲ್ಲ, ಅದು ಒಂಥರ ನಿಜವಾಗ್ಲೂ ಒಂಥರ ಪ್ರಾಪ್ತಿ, ಅದು ಪುಣ್ಯ. ಇಷ್ಟೊಂದು ಜನಸಾಮಾನ್ಯರಿಗೆ ನೀವು ರುಚಿಯಾಗಿ. ಈಗ ನಮ್ಮ DH1 ಕಾಂಟ್ಯಾಕ್ಟ್ ಮಾಡಿದೆ, ಡಾಕ್ಟರ್ MBBS ಡಾಕ್ಟರ್ ಅವರು CEO ಅವರು ಇವರು ನಮ್ಮ ಇದರಲ್ಲೇ ಅಂಥ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೈಜಿನಿಕ್ ಆಗಿದೆ, ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ರು. ತುಂಬ ಥ್ಯಾಂಕ್ ಯು.
ಮತ್ತು ಏನು ಅನಿಸುತ್ತೆ ನಿಮಗೆ ಈ ಒಂದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಊಟದ ವ್ಯವಹಾರಗಳು ಮಾಡಿದ್ದೀರ ವ್ಯವಸ್ಥೆಗಳನ್ನ? ಹೌದು, ಮುಂಚೆಯಿಂದ ಮಾಡಿದ್ವಿ. ಸುಮಾರು ಅವರು ಯಾವರೆಲ್ಲ ಮಾಡಿದ್ರು ಆಗ 15,000 ಜನ. ನಿಮ್ಮ ಕ್ಯಾಟ್ರಿಂಗ್ ಹೆಸರೇನು? SRS ಭಕ್ತರಳ್ಳಿ, ಶಿರಿಗಡ್ಡ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್. ನಮ್ಮ ಜಿಲ್ಲೆಯವರೇ? ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ಏನನ್ಸುತ್ತೆ ಹುಟ್ಟಹಬ್ಬ ಸಾಹೇಬ್ರದ್ದು? ಹುಟ್ಟಹಬ್ಬ ಎಲ್ರಿಗೂ ಖುಷಿನಪ್ಪ. ನಿಮ್ಗೇನು ಅನ್ಸುತ್ತೆ? ನಿಮ್ಗೆ ವಿಶೇಷ ಖುಷಿ ಇರುತ್ತೆ. ಅದೆಲ್ಲ ತಗೊಂಡಲ್ಲ, ದೇವಸ್ಥಾನದಲ್ಲಿ ಹೋಗಿ ಅವ್ರಿಗೆ ವಿ ಐ ಪಿಗಳು ಯಾರು ಬಂದಿದ್ರು ಸರ್ ಇವತ್ತು ಈ ಒಂದು ಹುಟ್ಟುಹಬ್ಬಕ್ಕೆ? ಯಾರು ಬಂದಿದ್ರು ವಿ ಐ ಪಿಗಳು? ಮಿನಿಸ್ಟ್ರಿ VIP ಎಲ್ಲ ಅಲ್ಲ, ನಾವು ಅವರ ಬೇರೆಯವರು ಇಲ್ಲ, ನಾವು ಎಲ್ಲ ಬಂದಿದ್ದೀವಿ, ಅವ್ರ ಆಶೀರ್ವಾದ ತಗೊಂಡಿದ್ದೀವಿ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿ ನಡೀತಾ ಇದೆ. ನಮ್ಮ ಮಾಜಿ ಗೃಹ ಸಚಿವರಾಗಿರ್ತಕ್ಕಂತಹ ಚೌಡಾರೆಡ್ಡಿಯವರ ಮನೆಯನ್ನು ತಾವು ತೋರಿಸ್ತಾ ಇದ್ದೀವಿ ವೀಕ್ಷಕರೇ. ನೋಡಿ, ಶಾಂತಿ ವನದಂತಿರುವಂಥ ಈ ಒಂದು ಮನೆಯನ್ನು ನೋಡಿದ್ರೇ ಖುಷಿಯಾಗತ್ತೆ. ಈ ಒಂದು 1965ರಲ್ಲಿ ಕಟ್ಟಿಸಿದೆ ಅಂತ ಕಾಣಿಸುತ್ತೆ ನೋಡಿ. ಅಲ್ಲಿ ಮೇಲ್ಗಡೆ ಇಸ್ವಿ ನೋಡ್ಬೋದು, 1965. ಈ ಒಂದು ಸಿಂಬಲ್ ನೋಡಿ, ಗಾಂಧೀಜಿಗೆ ಯಾವ ರೀತಿ ಇವರು ಮರ್ಯಾದೆ ಕೊಡ್ತಾರೆ. ಈ ಪ್ರತಿಭೆಯನ್ನು ಅವರು ಅನಾವರಣ ಮಾಡಿ ಅವ್ರನ್ನ ದೇವರಂತೆ ಕಾಣ್ತಾ ಇದ್ದಾರೆ. ಇದು ಅವರ ದೊಡ್ಡ ಗುಣ, ಒಂದು ಮನುಷ್ಯತ್ವ ಅಂತಲೇ ಹೇಳ್ಬೋದು. ಇದೊಂದು ಶಾಂತಿ ವನ ಇದ್ದಂಗೆ. ಈ ಒಂದು ಇದರಿಂದ ಈಗ ಈ 88 ವರ್ಷಗಳ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ ವಿಜೃಂಭಣೆಯಿಂದ. ಇದೊಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಾರೆ ಇವತ್ತು. ಆ ಸಂದೇಶ ಏನು ಅನ್ನೋದನ್ನು ನಾವು ಮುಂದಿನ ಚಿತ್ರಾವಳಿಗಳಲ್ಲಿ ನೋಡ್ಬೋದು. ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ ನಮ್ಮ ಬಾಲಾಜಿಯವರು ಹಾಗೂ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ MC ಸುಧಾಕರ್ ರೆಡ್ಡಿಯವರು. ಮುಂದಿನ ಕೆಲವು ಚಿತ್ರಾವಳಿಗಳನ್ನ ತಾವು ನೋಡ್ಬೋದು ವೀಕ್ಷಕರೇ.